ಎಕೋ ಪಾರ್ಕ್ ಬಂದಿದ್ದೀವಿ. ನಿಮ್ ಜೊತೆ ಬಂದವರು ಪ್ರಿಯಾಂಕ್ ಅವರು ಇನ್ನೊಂದು ಜೀಪ್ ಅಲ್ಲಿ ಇದ್ದಾರೆ. ಏನ್ ನೋಡಕ್ ಹೋಗ್ತಾ ಇದೀಯ ಮಿಶಿಕಾ? ಎಲಿಫೆಂಟ್. ಆನೆದು ಯಾವ್ದು ಹಾಡು ಬರ್ತಲ್ಲ ಹೇಳು. ಫಸ್ಟ್ ನೋಡಿದ್ವಲ್ಲ ಒಳ್ಳೆ ವೆದರ್. ಆನೆಗಳಂತೂ ಸೈಲೆಂಟ್ ಆಗಿದಾವೆ. ನಮ್ಮವರೆಲ್ಲ ಮೇಲೆ ನಿಯರ್ ಬೈ. ಚಿಕ್ಕದೊಂದು ಮರಿ ಇದೆ. ವಾಟರ್ ಚಿನ್ನೋ ಕೆಳಗಲ್ಲ. ಎಕೋ ಪಾರ್ಕ್ ಬಂದಿದ್ದೀವಿ. ಕೌಡಿಲ್ಯದಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿದೆ, ಮಳೆ ಬಂದು. ಅಲ್ಲೆಲ್ಲ ನಾವು ಟಿಕೆಟ್ ಎಲ್ಲ ತಗೊಂಡು ಎಲ್ಲ ನಾವು 11 ಜನನು ಜೀಪಿಗೆ ಹತ್ತಿದ್ದೀವಿ. ಇಲ್ಲಿ ಎಂಟ್ರಿ ಫೀಸ್ ಕೊಟ್ಬಿಟ್ಟು ಇಲ್ಲಿ ಫಾರೆಸ್ಟ್ ಒಳಗೆ ಈಗ ಎಂಟ್ರಿ ಆಗುತ್ತೆ ನೋಡಿ, ಮೂವ್ ಆಗುತ್ತೆ. ತುಂಬ ಚೆನ್ನಾಗಿದೆ. ನಮ್ಮ ಜೊತೆ ಬಂದವರು ಪ್ರಿಯಾಂಕ್ ಅವರು ಇನ್ನೊಂದು ಜೀಪಲ್ಲಿ ಇದ್ದಾರೆ. ನಾವು ಇದರಲ್ಲಿ ಮೂವ್ ಆಗ್ತಾ ಇದ್ದೀವಿ ಈಗ. ವೇದಮ್ಮ ಬಾಯ್. ಏನ್ ನೋಡಕ್ ಹೋಗ್ತಾ ಇದೀಯ ಮಿಶಿಕಾ? ಎಲಿಫೆಂಟ್. ಸೂಪರ್. ಶ್ರೀಲಂಕಾದ ರಾಜಧಾನಿ ಕೊಲಂಬೋಯಿಂದ 180 ಕಿಲೋಮೀಟರ್ ದೂರದಲ್ಲಿರೋ ಸಿಗಿರಿಯಾ ಎಂಬ ಪ್ಲೇಸಿಗೆ ಬಂದಿದ್ದೀವಿ. ಇಲ್ಲಿ ಸಫಾರಿ ಹೋಗೋಕ್ಕೆ, ಎಲಿಫೆಂಟ್ ಸಫಾರಿ. ಸಿಗಿರಿಯಿಂದ 18 ಕಿಲೋಮೀಟರ್ ದೂರದಲ್ಲಿರೋ ಎಕೋ ಪಾರ್ಕ್ ಅಂತ ಅಲ್ಲಿಗೆ ಬಂದಿದ್ದೀವಿ. ಇದು ಯಾವ ರೀತಿ ಅಂದರೆ ನಮ್ಮಲ್ಲೆಲ್ಲ ಬಂಡೀಪುರ, ನಾಗರಹೊಳೆ ಯಾವ ರೀತಿ ಫಾರೆಸ್ಟ್ ಇರುತ್ತೆ ಅದೇ ರೀತಿ ದೊಡ್ಡ ಫಾರೆಸ್ಟು, ಎಲಿಫೆಂಟ್ ಫಾರೆಸ್ಟು. ಇಲ್ಲಿ ಎಲಿಫೆಂಟ್ಗಳು ಯಾವುದೇ ರೀತಿ ಜನಗಳಿಗೆ ತೊಂದರೆ ಮಾಡಲ್ಲ. ನಮ್ಮಲ್ಲೆಲ್ಲ ಎಲಿಫೆಂಟ್ ಹತ್ರ ಹೋದರೆ ಅಟ್ಯಾಕ್ ಮಾಡಿಬಿಡುತ್ತೆ. ಇದು ತುಂಬ ಎಲಿಫೆಂಟ್ ಇದೆ. ನಮ್ಮ ವೆಹಿಕಲ್ ಹತ್ರನೇ ಬರೋದು, ನಾವು ಅದ್ರ ಹತ್ರನೇ ಹೋಗಿದ್ವಿ. ಆನೆದು ಯಾವುದು ಹಾಡು ಬರ್ತಲ್ಲ ಹೇಳು. ಆನೆ ಬಂತು ಇದು ಆಭರಣ ಎಕೋ ಪಾರ್ಕ್ ಅಂತ. ಬೆಳಗ್ಗೆ 7 ಗಂಟೆಗೆ ಓಪನ್ ಆದರೆ ಸಂಜೆ 5 ಗಂಟೆ ತನಕ ಇರುತ್ತೆ. ಮಿನಿಮಮ್ 3 ಅವರ್ಸ್ ಆದರೂ ಬೇಕು ಇದು ಫುಲ್ ಫಾರೆಸ್ಟ್ ರೌಂಡ್ ಹಾಕೋಕ್ಕೆ. ಮಾರ್ನಿಂಗು ಇಲ್ಲ ಈವ್ನಿಂಗ್ ಹೋದರೆ ಬೆಟರು, ಬಿಸಿಲೆಲ್ಲ ಕಮ್ಮಿ ಇರುತ್ತೆ. ಇಲ್ಲಿ ಸಫಾರಿ ಹೋಗೋಕ್ಕೆ ತುಂಬ ಜನ ಇರ್ತಾರೆ. ಪಾಯಿಂಟ್ಗಳು ಉದ್ದಕ್ಕೂ ಬನ್ನಿ ಅಂತ ಕರೀತಾ ಇರ್ತಾರೆ. ಅಲ್ಲಿ ತುಂಬ ಮೋಸ ನಡೆಯುತ್ತೆ. ನೀವು ಫಸ್ಟ್ ನಮಗೆ ಅವರು $60 ಹೇಳಿದ್ರು. ಡಾಲರು ನಡೆಯುತ್ತೆ, ಯಾಕೆಂದರೆ ಎಲ್ಲ ಕಂಟ್ರಿಯವರು ಬರ್ತಾರಲ್ಲ ಇಲ್ಲಿ. ಒಬ್ಬೊಬ್ಬರು ಕಂಟ್ರಿಯವ್ರಿಗೆ ಒಂದೊಂದು ರೇಟ್ ಹೇಳ್ತಾ ಇರ್ತಾರೆ. ನಾವು 2-3 ಕಡೆ ವಿಚಾರಿಸಿ 2-3 ಕಡೆ ಕೇಳಿದ್ದಕ್ಕೆ ಕಡೆಗೆ $20 ಬಂದರು. 20 ಅಂತಂದರೆ ನಮ್ಮ ಇಂಡಿಯನ್ ಕರೆನ್ಸಿಲಿ ಪರ್ ಹೆಡ್ $2000 ಆಯಿತು. ನಾವು ಸಫಾರಿ ಬಂದಿದ್ದೀವಿ ನೋಡಿ. ತುಂಬ ವೆಹಿಕಲ್ಸ್ ಇದೆ. ಲೆಫ್ಟಲ್ಲೂ ಆನೆಗಳಿದೆ, ರೈಟಲ್ಲೂ ಆನೆಗಳಿದೆ. ಜೀಪ್ ಪಕ್ಕನೇ ಬಂದಿದೆ ಆನೆಗಳೆಲ್ಲ. ಎಲ್ಲ ನೋಡಿ ಎಷ್ಟೊಂದು ಜೀಪ್ ಇದೆ. ನಮ್ಮ ಜೀಪ್ ಇಲ್ಲ. ಓಡ್ ಬರ್ತೈತೆ. ಎಂಜಾಯ್ ಮಾಡ್ತೀನಿ. ನೋಡು ಎಷ್ಟು ಧೈರ್ಯ ಹೋಗೋಯ್ತಾನೆ ಅದನ್ನ ನೋಡಿ. ಫಸ್ಟ್ ಅವರು ಫಾರಿನವರು ಬೇಕು ಅಂತ ಕೇಳ್ಕೊತವ್ರೆ. ನಾವು ಕೇಳ್ತಾ ಇಲ್ಲ. ನೋಡಿ ನಾವು ಸಫಾರಿ ಬಂದಿದ್ದೀವಿ. 2 ಆನೆ ಇಲ್ಲೇ ನಿಂತಿದೆ, ನಮ್ಮ ನಿಯರಲ್ಲೇ ಇದೆ. ಭಯ ಆಗ್ತಾ ಇದೆ ಮುಂದೆ ಹೋಗೋಕ್ಕೆ. ನೋಡಿ 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 ನಮ್ಮದು ಇದನ್ನ ಟಚ್ ಮಾಡೋಕ್ಕೆ ಬರ್ತಾ ಇದೆ. ನಮ್ಮದು ಜೀಪನ್ನ ಟಚ್ ಮಾಡೋಕ್ಕೆ ಬರ್ತಾ ಇದೆ. ಭಯ ಆಗ್ತಾ ಉಂಟು. ಎಲ್ಲ ಜೀಪ್ಗಳವರು ಇಲ್ಲೇ ಇದ್ದಾರೆ. ಆನೆ ಇಲ್ಲೇ ನಿಯರ್ ಬೈ ಇದೆ. ವಾವ್ ನೋಡಿ ಆನೆ ಇಲ್ಲೇ ಇದೆ ನಿಯರ್ ಬೈ. ನಮ್ಮ ಜೀಪನ್ನೇ ಟಚ್ ಮಾಡ್ತಾ ಉಂಟು. ಮಿಶಿಕಾ ಇಲ್ಲಿ ನೋಡು, ನಮ್ಮ ಜೀಪ್ ಮುಂದೆ ಇದೆ ಎಲಿಫೆಂಟು. ಇಲ್ಲೇ ತುಂಬ ಎಲಿಫೆಂಟ್ಗಳಿದ್ದಾವೆ. ಭಯ ಆಗ್ತಾ ಉಂಟು ಒಂದ್ಸರಿ. ಮಿಶಿ ಮಕ್ಕ ತೋರಿಸು. ಟಾಟಾ ಮಾಡಿ.
ನಾವು ಆನೆಗಳು ನೋಡಿದ್ದೀವಿ ಎಲ್ಲ ಕಡೆ, ಬಟ್ ಆನೆ ಕಟ್ಟಾಕಿರ್ತಾರೆ. ಇದು ನೋಡಿ ಫ್ರೀ ಬಿಟ್ಟಿದೆ, ಕಾಡೊಳಗಡೆ ಫ್ರೀ ಲೈವ್ ಆಗಿ 7 ಇದೆಯಂತೆ. ಅಲ್ಲ ಇವ್ರನ್ನ ಆದರ್ಶ ವಿಚ್ ಕಂಟ್ರಿ? ಪ್ಯಾರಿಸ್. ಇಂಗ್ಲೆಂಡ್. ನೀನು ಇಂಗ್ಲೆಂಡ್ ಅವನಾ? ಅವ್ರು ಇಂಗ್ಲೆಂಡ್ ಅಂದಿದ್ದು, ನೀವು ಪ್ಯಾರಿಸ್ ಅಂದಿದ್ದವರು. ಪ್ಯಾರಿಸ್ ಅಂದಿದ್ದು ಇಂಗ್ಲೆಂಡು ಬಿಗ್ ಬೆನ್. ನೋಡಿ ಆನೆಗಳು ಯಾವ ರೀತಿ ಮೇವು ತಿಂತಾ ಇದೆ. ಎಷ್ಟು ದೊಡ್ಡ ಭಯಾನಕ ಕಾಡು, ನೋಡೋಕ್ಕೆ ಸುಂದರವಾಗಿತ್ತು ಕಾಡು. ಆನೆಗಳು ಯಾವುದೇ ರೀತಿ ಮನುಷ್ಯರಿಗೆ ತೊಂದರೆ ಕೊಡ್ತಿರಲಿಲ್ಲ. ವೆಹಿಕಲ್ಸೇ ಹೋಗ್ತಾ ಇತ್ತು ಹತ್ತಿರ, ವಿಡಿಯೋ ಫೋಟೋಸ್ ಎಲ್ಲ ತಗೊಳ್ತಾ ಇದ್ವಿ. ಆನೆಗಳು ಅಷ್ಟೇ ಅದ್ರ ಪಾಡ್ಗದು ಯಾವ ಮನುಷ್ಯರು ಇದ್ದಾರೆ ಅನ್ನೋ ಫೀಲಿಂಗೇ ಇರಲಿಲ್ಲ. ನಮಗೂ ಆನೆ ಹತ್ರ ಇದ್ದೀವಿ ಅನ್ನೋ ಭಯನೇ ಇರಲಿಲ್ಲ. ಯಾವ ರೀತಿ ಅಂದರೆ ಈ ಹಸು ಕರುಗಳು ಮೇವು ತಿಂತಾ ಇರ್ತಾವಲ್ಲ, ಆ ರೀತಿ ಹಿಂಡಿಂಡಾಗಿದ್ವು ಆನೆಗಳು. ನಮ್ಮ ಜೀಪ್ ಹತ್ರನೇ ಇದೆ. ಇವರು ಫಾರಿನರ್ಸು. ಗೈಸ್ ನೋಡಿ ಗೈಸ್, ಇದು ನೀರು ಮೇಲ್ಗಡೆ ಟಾಪಲ್ಲಿ ಐತೆ ಅಂತ ಆಗ್ತೈತೆ ಗೈಸ್. 2 ಎಲಿಫೆಂಟ್ಸ್. ಎಷ್ಟೊಂದು ಜನ ಕ್ಯೂ ಆಗವ್ರೆ ನೋಡೋಕ್ಕೆ. ನೋಡಿ ಗೈಸ್, ಬೆಟ್ಟ ಆಗ್ತೈತೆ ಗೈಸ್. ಅಲ್ಲೊಂದು ನಿಂತೈತೆ, ಒಂದು ಇನ್ನೊಂದು ಕಂಟಿನ್ಯೂ ಆಗ್ತೈತೆ ಗೈಸ್. ಸ್ಟಾಪಲ್ಲಿ ಐತೆ ಇವಾಗ. ಗೈಸ್ ಇವಾಗ ಹೋಗ್ತೀವಿ. ಬೈ ಬೈ. ಕೈ ನೋಡಿ ಸಫಾರಿ ಬಂದಿದ್ದೀವಿ. ಇದು ನಮ್ಮದು 3ನೇ ಪಾಯಿಂಟ್ ಸಫಾರಿದು. ಆನೆ ನಮ್ಮ ಜೀಪ್ನೇ ಟಚ್ ಮಾಡ್ತಾ ಇದೆ. ಇಲ್ಲೇ ಉಂಟು ನೋಡಿ ಆನೆಗಳು. ನೋಡಿ ಇಲ್ಲಿ ಹೇಗಿದೆ ಆನೆ. ಇಲ್ಲೊಂದು ಆನೆ ಇದೆ, ಇಲ್ಲಿ ನೋಡಿ ಇಲ್ಲೊಂದು ಆನೆ, ಇಲ್ಲಿ ನೋಡಿ ಅಲ್ಲೊಂದು ಆನೆ. ಅಲ್ಲೊಂದು ಮರಿ ಆನೆ ಉಂಟು. ಈ ಆನೆ ಚೆನ್ನಾಗಿ ನಿಂತೈತಿ, ತೆಗೀರಿ ಹತ್ತಿರಬೇಡಿ ಸೈಡಿಗೆ. ಹೇಳು ಬಿಸಿಕ. ಅದು ಮೂವ್ ಆಗ್ತಾ ಇದೆ. ಅದೇ ಎಲ್ಲರಿಂದ ಭಯ ಮಾಡ್ಕೊಂಡು ಕೂತ್ಕೊಳ್ತಾ ಇದೆ. ಇದೊಂದು ಯೂಟ್ಯೂಬ್ ಚಾನಲ್. ಎಲ್ಲ ಸಫಾರಿ ಮುಗಿಸ್ಕೊಂಡು ಬಂದ್ವಿ ನೋಡಿ. ಎಲ್ಲ ಜೀಪೆಲ್ಲ ಇಲ್ಲಿ ಸ್ಟಾಪ್ ಮಾಡಿದ್ದಾರೆ. ಇಲ್ಲೊಂದು ಬೆಟ್ಟ ಇದೆ, ಬೆಟ್ಟದ ಮೇಲೆ ಒಂದು ಹಟ್ಟು ಥರ ಮಾಡಿದ್ದಾರೆ. ಅಲ್ಲಿ ಹಟ್ಟಲ್ಲಿ ನಿಂತ್ಕೊಂಡ್ರೆ ಫುಲ್ಲು ಫಾರೆಸ್ಟ್ ಕಾಣುತ್ತೆ. ಎಲಿಫೆಂಟ್ಗಳಿದ್ರು ಕಾಣ್ತದೆ. ಅದು ನೋಡಿ ಬೆಟ್ಟ ಹತ್ತಾ ಇದ್ದೀವಿ ಈಗ ಎಲ್ಲರೂ. ಎಲ್ಲಿ ಹೋಗಕ್ಕಲ್ಲ, ಆಮೇಲೆ ಹೋಗಿ ಜೀಪಲ್ಲಿ ಕೂತಿರ್ತಾನೆ ಅಷ್ಟೇ, ಇನ್ನೆಲ್ಲಿ ಹೋದನು. ನಮ್ಮವರೆಲ್ಲ ಮೇಲೆ ಹಟ್ಟಲ್ಲಿ ಹತ್ತಿ ವ್ಯೂಸ್ ನೋಡ್ಕೊಂಡು ಕೆಳಗೆ ಇಳಿತಾ ಇದ್ದಾರೆ. ಹಟ್ಟಲ್ಲಿ ಬಂದಿದ್ದೀವಿ ಮೇಲೆ. ಫುಲ್ ವ್ಯೂಸು, ಸುತ್ತ ಬೆಟ್ಟಗಳು, ಕಾಡು, ಮಧ್ಯದಲ್ಲಿ ಗುಡ್ಡ, ಒಳ್ಳೆ ಸೀನರಿ, ಸೂಪರ್ ಆಗಿದೆ ಪ್ಲೇಸು. ನೋಡಿ ಸುತ್ತ ವ್ಯೂಸ್ ಎಷ್ಟು ಚೆನ್ನಾಗಿದೆ. ಸನ್ಸೆಟ್ ಸೂಪರ್. ಅದಕ್ಕೆ ಸೊಂಡಲ್ಲಿ ಆಶೀರ್ವಾದ ನಿಯರ್ ಬೈ we need to touch ನಿಯರ್ ಬೈ. ಬಂದ್ರಣ ಬಾರಣ ಬರ ಭೀಮಾ. ಇದೇನು ಮಾತಾಡ್ತವ್ರೆ ಅಂದ್ರೆ ಯೂಟ್ಯೂಬ್ ಮಾಡ್ತವ್ರೆ. ಆರಾಮ. ಅಯ್ಯೋ ಆನೆಗಿಂತ ವೆಹಿಕಲ್ ಪಕ್ಕ ಲಾಸ್ಟಲ್ಲಿ ಕಾಣಿಸ್ತಲ್ಲ ಕಣ ತಾಳು. ಏನ್ ಬರಿಲ್ಲ ಕಾಯ್ತದ ಹೋಗಿ. ಅವ್ರ ಹಿಂದ್ಗಡೆ ಇರೋ
ನಾವು 3 ಅವರ್ಸ್ ಸಫಾರಿ ಮುಗಿಸ್ಕೊಂಡು ನಾವು ಪಿಕಪ್ ಪಾಯಿಂಟ್ಗೆ ರಿಟರ್ನ್ ಆಗ್ತಾಯಿದ್ವಿ. ರಿಟರ್ನ್ ಆಗುವಾಗ ಆನೆಗಳೆಲ್ಲ ರೋಡ್ ಕ್ರಾಸ್ ಮಾಡ್ತಾಯಿತ್ತು. ನೋಡಿ ಆನೆ ಹೆಂಗೆ ರೋಡ್ ಕ್ರಾಸ್ ಮಾಡ್ತಾ ಇದೆ ಅಂತ. ಅದು ಒಂದು ಸುಂದರವಾದ ಅನುಭವ ಆಯಿತು. ನೋಡೋಕ್ಕೆ ಖುಷಿ ಆಗ್ತಾಯಿತ್ತು. ನಾವು ಆನೆ ಹತ್ರ ಹೋಗಿ ಆನೆ ಎಲ್ಲ ಫೋಟೋಸ್ ತೆಕ್ಕೊಂಡು ವೀಡಿಯೋನು ಮಾಡ್ಕೊಂಡು ಮೂವ್ ಆದ್ವಿ. ಹಾಯ್ ಗಜ. ನಾವು ಎಲಿಫೆಂಟ್ ಸಫಾರಿ ಮುಗಿಸ್ಕೊಂಡು ಅಲ್ಲೇ ಸಿಗಿರಿಯಾದ ಹತ್ರ ಒಂದು ವಿಲ್ಲಾ ಬುಕ್ ಮಾಡ್ಕೊಂಡಿದ್ವಿ, ಡೋನಾಸ್ ವಿಲ್ಲಾ ಅಂತೇಳಿ. ತುಂಬ ಚೆನ್ನಾಗಿತ್ತು, ತುಂಬ ಚೀಪ್ ರೇಟಿಗೆ ಸಿಕ್ಕಿತ್ತು. 8,000 ರೂಪಾಯಿ ನಮ್ಮ ಇಂಡಿಯನ್ ಕರೆನ್ಸಿಲಿ. 4 ಬೆಡ್ರೂಮ್ ಇರೋ ವಿಲ್ಲಾ ಸೂಪರಾಗಿದೆ ನೋಡಿ. ವಾವ್, ಹಾಲು, ಲಿವಿಂಗ್ ರೂಮು, ವರಂಡಾದಲ್ಲೂ 2 ರೂಮ್ ಇತ್ತು. ಅದೇ ರೀತಿ ಕಿಚನ್ ಇತ್ತು. ಅದೇ ರೀತಿ ಇದು ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಅರೇಂಜ್ ಮಾಡಿದರು, ತುಂಬ ಚೆನ್ನಾಗಿತ್ತು. ಅದರಿಂದ ಮುಂದೆ ಹೋದರೆ ಸ್ವಿಮ್ಮಿಂಗ್ ಪೂಲು, ಸ್ನೋಕರ್ ಗೇಮ್ಸು, ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. DJ ಸಾಂಗು ಎಲ್ಲ. ಶಿಕಾ ಸೂಪರ್ ರೂಮು ನಮ್ಮದು. ಅಲ್ಲಿ ಒಳಗಡೆ 4 ಬೆಡ್ರೂಮ್ ವಿಲ್ಲಾ. ಇದು ಡೈನಿಂಗ್ ಏರಿಯಾ, ಸ್ಪೋರ್ಟ್ಸ್ ಏರಿಯಾ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಪೂಲು, ಸ್ವಿಮ್ಮಿಂಗ್ ಪೂಲು. ಅದು ಕಿಚನ್ನು. ಎಲ್ಲ ಬಂದು ಲಗೇಜ್ ಇಟ್ಟು ರಿಲ್ಯಾಕ್ಸ್ ಆಗ್ತಾ ಇದ್ದಾರೆ. ಯಾರು ಯಾವ್ದು ರೂಮು ಅಂತ ಎಲ್ಲ ಫೈನಲ್ ಮಾಡ್ಕೊತಾ ಇದ್ದಾರೆ. ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ರೂಮ್ಗೆಲ್ಲ. ಲಿವಿಂಗ್ ಏರಿಯಾ, ಸಿಟ್ ಔಟು, ಫ್ರಂಟು, ಮೇನ್ ರೋಡು. ಎಷ್ಟು ಚೆನ್ನಾಗಿದೆ ವಿಲ್ಲಾಗಳು ನೋಡಿ. ಎಲ್ಲ ಒಳ್ಳೆ ಲೈಟಿಂಗು, ಒಳ್ಳೆ ಫೀಲು, ಮಳೆ, ಒಳ್ಳೆ ಸೀನರಿ. ನಮ್ಮ ಬಸ್ಸಲ್ಲಿ ನಿಂತ್ಕೊಂಡಿದೆ, ಸೂಪರ್ ಆಗಿದೆ. ಯಾರಿಗೋ ರೂಮ್ ಖಾಲಿ ಮಾಡೋ ಇಂಟ್ರೆಸ್ಟ್ ಇಲ್ವಂತೆ, ಸೊ ಏನಿಲ್ಲ, ಖಾಲಿ ಮಾಡಲೇಬೇಕು. ಮಿಶಿಕಾ ಹೆಚ್ಚಿಗೈತೆ ನೀರು. ಹೆಚ್ಚಿಗೆ ತಣ್ಣಗಿಲ್ಲ ಇಲ್ಲ ಬೇಕಾದ್ರೆ ನೋಡು. ಆ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಲೈಟ್ ಬಿಟ್ರೆ ವಾಟರ್ ಚಿನ್ನೋ ಕೆಳಗಲ್ಲ.